ಹಾಯ್ ಹಲೋ ನಮಸ್ತೆ. ಇವತ್ತು ಕಾಳು ಮೆಣಸಿನ ರಸಮ್ ಮಾಡ್ತಾಯಿದ್ದೇನೆ. ಚಳಿ ಟೈಮಲ್ಲ, ಈಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶೀತ ಕೆಮ್ಮು ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅದು 1 ಚಮಚದಷ್ಟು ಕಾಳು ಮೆಣಸು, 1 ಚಮಚ ಜೀರಿಗೆ ತಗೊಂಡಿದ್ದೇನೆ. ಅರ್ಧ ಪಲ್ಲಷ್ಟು ಒಂದು 7-8 10 ಬೆಳ್ಳುಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಒಣಮೆಣಸು, ಮತ್ತು ಸ್ವಲ್ಪ ಶುಂಠಿ. ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಹುಡಿ ಮಾಡ್ಕೊಳ್ತೇನೆ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಮತ್ತು ಆಗಲೇ ಒಣಮೆಣಸು ತೋರಿಸಿದ್ದೆ, ಅದರಲ್ಲಿ ಸ್ವಲ್ಪ 2 ಒಣಮೆಣಸು ಪುಡಿ ಮಾಡ್ಕೊಂಡಿದ್ದೀನಿ. ಉಳಿದಿದೆ ಗಿಡ್ಡ ಮೆಣಸು, ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು. ಅಂಗಡಿಯಲ್ಲಿ ಹುಳಿ ಟೊಮೆಟೊ ಸಿಗುತ್ತಲ್ಲ, ನಾಟಿ ಟೊಮೆಟೊ, ಅದು ಬಂದು ರಸಮಿಗೆ ತುಂಬ ಚೆನ್ನಾಗಿರುತ್ತೆ. ಹೈಬ್ರಿಡ್ ಟೊಮೆಟೊ ಏನು ಅಷ್ಟು ಹುಳಿಯಾಗಿರಲ್ಲ. ಆದರೂ ಈಗ ಅದನ್ನೇ ನಾನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಚೆಂದ ಟೊಮೆಟೊ ಬೇಗ ಬೇಯಲಿ ಅಂತ ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಅರಿಶಿಣ ಹುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈ ಅಂಗಡಿಯೆಲ್ಲ ರಸಮ್ ಹುಡಿ ಸಿಗುತ್ತಲ್ಲ, ಅದಕ್ಕಂದರೆ ಖಾಲಿ ನೀವು ಟೊಮೆಟೊ ಫ್ರೈ ಮಾಡ್ಕೊಂಡು ಅದನ್ನು ಹಾಕಿದರೆ ಸ್ವಲ್ಪ ಹುಳಿ ನೀರು ಆ್ಯಡ್ ಮಾಡಿದರೆ ಆಗ್ತದೆ. ಈಗ ನಾವು ಮನೆಯಲ್ಲೇ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈಗ ನೋಡಿ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಇಲ್ಲರೆ ಕೈಯಲ್ಲೇ ಆ ನಾಟಿ ಟೊಮೆಟೊ ಆದರೆ ನಾವು ಕೈನಲ್ಲೇ ಚಂದ ಸ್ಮ್ಯಾಶ್ ಮಾಡ್ಕೋಬೋದು, ಟೇಸ್ಟಾಗಿರುತ್ತೆ. ಟೊಮೆಟೊ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಚೆನ್ನಾಗಿ ಬೇಯಲಿ. ನೀವು ನೋಡಿ, 1 ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಟರ್ಮರೆಂಡ ಮತ್ತು ಆಗಲೇ ನಾನು ತೋರಿಸಿದ್ನಲ್ಲ, ಅದನ್ನು ನೋಡಿ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದೇನೆ. ನೋಡಿ, ನೋಡಿ ಟೊಮೆಟೊ ಚೆನ್ನಾಗಿಂದ ಸ್ಮ್ಯಾಶ್ ಆಗಿದೆ. ಅದಕ್ಕೆ ಹುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೇರೆ ಬೇರೆ ಮೆಥಡ್ ರಸಮ್ ಮಾಡ್ತಾರೆ.
ಈ ಹುಡಿ, ಹಸಿ ಟೊಮೆಟೊ, ಹುಳಿ ನೀರೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದೇ ಸಲ ಒಗ್ಗರಣೆಗೆ ಹಾಕಿ ಒಂದು ಕುದಿ ಬಿಟ್ಬಿಡ್ತಾರೆ. ಹಾಗೇನು ಮಾಡ್ಬೋದು. ಅದು ಇನ್ನೊಮ್ಮೆ ನಾನು ಇನ್ನೊಂದು ಮೆಥಡ್ ಇದೆ, ತೋರಿಸ್ತೇನೆ ನೋಡಿ. ಸ್ವಲ್ಪ ತುಂಬ ಫ್ರೈ ಬೇಡ, ಅಂದರೆ ಕಾಳು ಮೆಣಸು ಜೀರಿಗೆ ಎಲ್ಲ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಬೇಡ ನೋಡಿ. ಆಮೇಲೆ ಅದಾದಮೇಲೆ ಹುಳಿ ನೀರಿದೆಯಲ್ಲ, ಆಗಲೇ ಕಲಸಿದ್ದೆಲ್ಲ ಅದನ್ನು ನೋಡಿ ಆ್ಯಡ್ ಮಾಡ್ತೀನಿ. ಮಿಕ್ಸಿ ಆಗ ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಸ್ವಲ್ಪ ಹುಳಿ ನೀರು ಹಾಕಿ ಕಲಸ್ಕೊಂಡು ಎಲ್ಲ ಹಾಕಿಬಿಟ್ಟು ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ಆ ಹುಳಿ ಆ ಖಾರಕ್ಕೆ ತಕ್ಕ ನೀರು ನಾವೀಗ ಆ್ಯಡ್ ಮಾಡಬೇಕು. ನಾಲ್ಕು ಗ್ಲಾಸು ನೀರು ಹಾಕ್ಕೊಂಡಿದ್ದೇನೆ. 4 ಲೋಟೆಯಷ್ಟು ನೀರು ಹಾಕ್ಕೊಂಡಿದ್ದೇನೆ ನೋಡಿ. ಸಾಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ. ಕೊತ್ತಂಬರಿ ಸೊಪ್ಪು ಕುದಿಯೋಕ್ಕೆ ಬಿಡಬಾರ್ದು. ರಸಮು ಕುದಿಲಿಕ್ಕೆ ಬಿಡಬಾರ್ದು. ಅದು ಸ್ವಲ್ಪ ನೂರೆ ಬರುವಾಗಲೇ ಒಂದು ಕುದಿ ಅಷ್ಟೇ ಬಂದ್ ಮಾಡಿಬಿಡಬೇಕು. ಇದು ನೋಡಿ ಇಟ್ಟಿದ್ದೇನೆ. ಓಕೆ, ನಾವು ಹಾಕಿದಂಥ ಕಾಳು ಮೆಣಸು ಜೀರಿಗೆಗೆ ತಕ್ಕ ಹಾಗೆ ಹುಳಿ ನೀರು ಹಾಕಿದ್ದೇವೆ. ಹುಳಿ ನೀರಿಗೆ ತಕ್ಕ ಹಾಗೆ ನಾವು ವಾಟರ್ ಆ್ಯಡ್ ಮಾಡಿಕೊಳ್ಬೇಕು. ಈಗ ಉಪ್ಪು, ರಸಮ್ ಕುದ್ದ ಮೇಲೆ ಉಪ್ಪು ಆ್ಯಡ್ ಮಾಡ್ತಾರೆ. ರಸಮ್ ಕುದಿಲಿಕ್ಕೆ ಮೊದಲೇ ಕೂಡ ಉಪ್ಪು ಸೇರಿಸ್ಕೋಬೋದು ನೋಡಿ. ನಾನಿಷ್ಟು ಉಪ್ಪು ಮಾತ್ರ ಸೇರಿಸ್ಕೊಳ್ತೇನೆ, ಅಂದರೆ ಜಾಸ್ತಿ ಆದರೆ ಸಹ ರಸಮಲ್ಲ, ನೀರು ಹಾಕಿದರೆ ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ಕೆಲವೊಂದು ಸಲ ಮಾಡಲಿಕ್ಕಾಗಲ್ಲ, ಮತ್ತು ಖಾರ ಕಮ್ಮಿ ಆಗ್ತದೆ ಮತ್ತು ಚಪ್ಪೆ ಆಗ್ತದೆ. ಆ ಥರ ಉಪ್ಪು ಬೇಕಾದರೆ ಸೇರಿಸ್ಕೋಬೋದು. ಸ್ವಲ್ಪ ನಾನೀಗ ನಮಗೆ ರಸಮ್ಗೆ ತಕ್ಕ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ನೋಡಿ ಕೆಳಗಿಂದ ಗುಳ್ಳೆಗಳು ನೂರೆ ಬರ್ತದೆ. ನಾನು ತೋರಿಸ್ತೇನೆ ನೋಡಿ. ರಸಮ್ ರೆಡಿ ಆಗ್ತಾ ಇದೆ. ಈಗ ರಸಮ್ ಜೊತೆ ಬದನೆಕಾಯಿ ಪಲ್ಯ, ಹಪ್ಪಳ ಇಲ್ಲ ಕಾಯಿಸ್ಬೋದಾಗಿತ್ತು, ಮತ್ತು ಚಟ್ನಿ ಹರ್ಕೋಬೋದು, ಖಾರ ಚಟ್ನಿ ರಾತ್ರಿಯಲ್ಲಿ ಬೇಡ ಅಂತ. ಬದನೆಕಾಯಿ ಇತ್ತು ನೋಡಿ, 3 ಬದನೆಕಾಯಿ ಇತ್ತು, ಅದನ್ನು ಹಚ್ಚಿ ಇಟ್ಕೊಂಡಿದ್ದೇನೆ. ಮತ್ತು 2 ಟೊಮೆಟೊ, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಅಚ್ಚಿ ಖಾರದ ಪುಡಿ, ಸ್ವಲ್ಪ ಹುಣಸೆ ನೀರು ಹಾಕಿ ಒಂದು 5 ನಿಮಿಷದಲ್ಲಿ ಈಗ ಬದನೆ ಪಲ್ಯ ರೆಡಿಯಾಗುತ್ತೆ. ರಸಮಿಗೆ ಮೀನು ಫ್ರೈ ಮತ್ತು ಯಾವುದೇ ತರಕಾರಿ ಪಲ್ಯಗಳು ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ರಸಮೆಲ್ಲ ಯಾರೀಗ ಜಾಸ್ತಿ ಯೂಸ್ ಮಾಡಲ್ಲ. ನಿಜವಾಗ್ಲೂ ನಾವು ಈ ಮದುವೆ ಊಟಗಳೆಲ್ಲ ಮಾಡಿ ಬರ್ತೀವಲ್ಲ, ಈಗ ಒಂದು ಪೃಷ್ಟಾನ್ನ ಭೋಜನ ಅಂದರೆ ಒಂದು 4-5 ಬಗೆಯ ಪದಾರ್ಥ. ಈಗ ನಾವು ಮದುವೆ ಫಂಕ್ಷನಿಗೆ ಹೋದಾಗ ಊಟ ಮಾಡ್ತೇವೆ, ಹೆವಿ ಆಗ್ತದೆ, ಆಗ ಜೀರ್ಣಶಕ್ತಿ ಆಗಲ್ಲ. ಅಂದರೆ 1 ಲೋಟ ರಸಮ್ ಕುಡಿದ್ರೆ ಸಾಕು. ಯಾವುದೇ ಜೀರ್ಣಶಕ್ತಿಗೆ ಮಾತ್ರೆ ಮೆಡಿಸಿನ್ ಏನು ಬೇಡ. ಜೀರ್ಣಶಕ್ತಿ ಆಗಬೇಕಾ, 1 ಲೋಟ ರಸಮ್ ಮಾಡಿ ಕುಡೀರಿ, ಹೊಟ್ಟೆ ಕ್ಲೀನ್ ಆಗ್ತದೆ. ಏನು ತಿಂದರೂ ಆ ಜೀರ್ಣ ಆಗದೆ ಇರೋದೆಲ್ಲ ಜೀರ್ಣ ಆಗಿ ಹೊಟ್ಟೋಗುತ್ತೆ. ಅಷ್ಟು ಶಕ್ತಿ ಇದೆ ಈ ರಸಮ್ಗೆ. ಅದಕ್ಕೆ ಮೊದಲಿನ ಕಾಲದವರು ಹಲವು ಬಗೆಯ ಪದಾರ್ಥಗಳು ಮನೆಯಲ್ಲಿ ಮಾಡಿದಾಗಲೂ ಸರಿ, ಈಗ ಅನ್ನ ಸಾಂಬಾರು ಪಾಯಸ ಈ ಹಬ್ಬ ಹರಿದಿನಗಳಲ್ಲಿ ಎಷ್ಟು ಮಾಡಿದರೂ ರಸಮ್ ಒಂದು ಮಾಡೇ ಮಾಡ್ತಾರೆ. ಯಾಕೆಂದರೆ ಅಷ್ಟು ಆಹಾರ ಪದಾರ್ಥಗಳನ್ನು ತಿಂದಿದ್ದನ್ನು ಜೀರ್ಣಿಸುವಂಥ ಒಂದು ಶಕ್ತಿ ಈ ರಸಮ್ಗಿದೆ. ಇದು ಬರೀ ರುಚಿಗೆ ಮಾತ್ರ ಅಲ್ಲ,
ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಳಿ ಟೈಮಲ್ಲಿ ಏನು ಮಾಡಬೇಕು, ಖಾಲಿ ಕಾಳು ಮೆಣಸಿನ ರಸಮ್ ಕೂಡ ಮಾಡ್ತಾರೆ. ಕಾಳು ಮೆಣಸು ಕುದಿ ಹಾಕಿಬಿಟ್ಟು ಒಂದು ಒಣಮೆಣಸಾಗಿ ಇದೇ ಥರ ನೀರಿನ ಅಂಶ ಥರ ಮಾಡಿ ರಸಮ್ ಕಾಳು ಮೆಣಸಿನದ್ದು ಕೂಡ ಕುಡಿಬೋದು. ಅದು ಒಂದಿನ ನಾನು ಮಾಡಿ ತೋರಿಸ್ತೇನೆ. ಮನೆಯಲ್ಲೇ ನಮಗೆ ಹಲವು ಬಗೆಯ ಪದಾರ್ಥಗಳಲ್ಲೇ ನಮಗೆ ಮದ್ದಿನ ಅಂಶ ಉಂಟು. ಈಗೆಲ್ಲ ಯಾರು ನಾವು ಅದನ್ನು ಗಮನಕ್ಕೆ ತಗೊಳ್ಳೋದಿಲ್ಲ. ಏನೋ ಹಳೆ ಕಾಲದವ್ರ ಅಡಿಗೆ ಯಾರು ಊಟ ಮಾಡ್ತಾರೆ, ಹಳೆ ಕಾಲದವ್ರದ್ದು ಯಾವ ಒಂದು ಊಟದ ರುಚಿಯನ್ನಾಗಲಿ ಅಡಿಗೆ ಬಗೆಯ ವಿಧಾನಗಳನ್ನಾಗಲಿ ನಾವೀಗ ಮಾಡೋದೇ ಇಲ್ಲ. ಈಗೆಲ್ಲ ನಮ್ಮದೇ ಸ್ಟೈಲು, ಏನೀಗ ಫಾರಿನ್ ಸ್ಟೈಲು. ಫಾರಿನವರೆಲ್ಲ ಈಗ ನಮ್ಮ ಅಡಿಗೆಗಳನ್ನು ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಯೂಟ್ಯೂಬ್ಗಳೆಲ್ಲ ನೋಡಿ. ನಾವು ರಾತ್ರಿ ಅನ್ನಕ್ಕೆ ನೀರು ಹಾಕಿಟ್ರೆ ಬೆಳಗ್ಗೆ ಎದ್ದ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು, ಅದಕ್ಕೆ ನೀರಾಹಾರ ಅಂತಾರೆ. ಈಗ ನಾವು ಯಾರು ಆ ಥರ ಕುಡಿಯಲ್ಲ. ಆದರೆ ಫಾರಿನ್ನವರು ಆ ನೀರಾಹಾರನೇ ಮಾತ್ರೆ ಮಾಡಿ ಕುಡಿತಾ ಇದ್ದಾರೆ, ಮಾತ್ರೆಯನ್ನು ಟ್ಯಾಬ್ಲೆಟ್ ಮಾಡಿ. ಅಂಥದ್ದೆಲ್ಲ ಇದೆ ಈಗ. ನೋಡಿ ವಿಷಯ. ಇದು ಬಾಣಲೆ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಕಾದ ತಕ್ಷಣ ನೋಡಿ ನೋಡಿ ರಸಮ್ ನೋಡಿ ಈ ಥರ ನೂರೇ ಬರ್ತದಲ್ಲ, ಹೀಗೆ ಬರುವಾಗಲೇ ಆಫ್ ಮಾಡಬೇಕು. ರಸಮನ್ನು ಕುದಿಯೋಕ್ಕೆ ಬಿಡಬಾರ್ದು. ಕುದಿಯೋಕ್ಕೆ ಬಿಟ್ಟರೆ ಅದು ಟೇಸ್ಟ್ ಇದಾಗುತ್ತೆ. ಸಾಕು, ಬಂದ್ ಮಾಡ್ತಾ ಇದ್ದೇನೆ. ಸಾಕದು ಆಯಿತು, ರಸಮ್ ರೆಡಿ ಆಯಿತು. ಇವಾಗ ನೋಡಿ ಇದಕ್ಕೆ ಸಾಸಿವೆ ಬಿಸಿಯಾಗಲಿ. ಎಣ್ಣೆ ಇಟ್ಕೊಂಡಿದ್ದೇನೆ, ಸಾಸಿವೆ ಹಾಕಿದೆ. ಸಾಸಿವೆ ಚಟಪಟ ಅಂತ ಸಿಡಿಬೇಕು, ಆಗ ಮಾತ್ರ ಪದಾರ್ಥ ಟೇಸ್ಟ್ ಆಗಿರುತ್ತೆ. ಸಾಸಿವೆಯಲ್ಲಿ ಕೂಡ ಮದ್ದಿನ ಅಂಶ ಉಂಟು ನೋಡಿ. ಸಾಸಿವೆ ಪಟಪಟ ಸಿಡಿತಾ ಇದೆ ನೋಡಿ. ಕರಿಬೇವು ಹಾಕೊಳ್ಳೋಣ. ಗಾರ್ಲಿಕ್, ಈರುಳ್ಳಿ ಹಾಕಿ. ಆಯ್ತು ನಮ್ಮ ಯಜಮಾನ್ರು ಅಡುಗೆ ಆಯ್ತಾ ಅಂತ ಗದ್ದೆ ಹೊಡಿತಾ ಇದ್ದಾರೆ. ನೋಡಿ ಎಣ್ಣೆ ಬೇಗ ಕಾದಿದ್ರಿಂದ ಆನಿಯನ್ ಹಾಕಿದ ತಕ್ಷಣ ನೋಡಿ ತಿನ್ನಬೇಕು. ಓಕೆ, ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸೈಡ್ಗೆ. ಯಾಕೆಂದರೆ ಒಂದು ಸೈಡ್ಗೆ ಬದನೆಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತೇನೆ, ಯಾಕೆಂದರೆ ಅಡುಗೆ ಬೇಗ ಆಗಬೇಕಲ್ಲ. ಶೀತ ಆಗಿದೆ, ದೊಂಡೆ ಕಟ್ಟಿದೆ, ಆದ ಕಾರಣ ವಾಯ್ಸ್ ಬರ್ತಾ ಇಲ್ಲ ನೋಡಿ. ಒಂದು ಸೈಡು ಬದನೆಗೆ ಬೇಗ ಫ್ರೈ ಆಗಬೇಕಲ್ಲ ನೋಡಿ. ಒಂದು ಕಡೆ ಟೊಮೆಟೊನ್ನು ಫ್ರೈ ಆಗಲಿ, ಯಾಕೆಂದರೆ ಟೊಮೆಟೊ ನೀರು ಆನಿಯನಿಗೆ ಬಿಟ್ಟ ತಕ್ಷಣ ಈ ಬದನೆಕಾಯಿ ಎಣ್ಣೆನ ಹೀರ್ಕೊಳ್ಳಲ್ಲ, ಮತ್ತು ಈ ಟೊಮೆಟೊ ನೀರನ್ನೇ ಫಸ್ಟ್ ಹೀರ್ಕೊಳ್ತದೆ, ಆಗ ಟೇಸ್ಟ್ ಬೇರೆ ಥರ ಆಗುತ್ತೆ. ಅದಕ್ಕೆ ಬದನೆಕಾಯಿಗೊಂದು ಎಣ್ಣೆಯನ್ನು ಹೀರ್ಕೊಳ್ಳಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಒಂದು ಸೈಡ್ ಆಗಲಿ ಹೀಗೆ ಹಾಕಿಬಿಡೋಣ, ಆಮೇಲೆ ಒಟ್ಟಿಗೆ ಕಳಿಸ್ಕೊಳ್ಳೋಣ, ಬೇಗ ಆಗುತ್ತೆ. ಅರಿಶಿನ ಹುಡಿ, ಉಡಿ ಉಪ್ಪು ಆ್ಯಡ್ ಮಾಡ್ಕೊಳ್ತೀವಿ.
ಅವರಲ್ಲಿ ಮೇಲೆ ಮನೆಯಲ್ಲಿದ್ದಾರೆ. ವಿಡಿಯೋ ಅಡಿಗೆ ಯೂಟ್ಯೂಬ್ ಒಟ್ಟಿಗೆ ಮಾತಾಡ್ತಾ ಇದ್ದೇನೆ. ನಮ್ಮ ಯಜಮಾನ್ರು ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ. ಈಗ ಟೊಮೆಟೊ ಬದನೆಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಬೇಗ ಬೇಗ ಆಯಿತು ನೋಡಿ. ಡೀಪ್ ಫ್ರೈ ಮಾಡೋ. ಡೀಪ್ ಫ್ರೈ ಅಂದರೆ ಎಣ್ಣೆಯಲ್ಲಿ ಫ್ರೈ ಅಲ್ಲ, ತವಾದಲ್ಲಿ ಡೀಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ನೀರಿಗೆ ನಾನು ಆ್ಯಡ್ ಮಾಡಲ್ಲ. ಈ ಎಣ್ಣೆ ಮತ್ತು ಈಗ ಮುಚ್ಚಿಡ್ತೀನಲ್ಲ, ಅದು ಹಬೆಯಲ್ಲಿ ಅದು ಬೇಯುತ್ತೆ. ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದು, ಖಾರಕ್ಕೆ ತಕ್ಕ ನೋಡಿ. ಇದಕ್ಕೆ ಸ್ವಲ್ಪ ಹುಳಿ ನೀರು ಆ್ಯಡ್ ಮಾಡ್ಕೊಳ್ತೀನಿ. ಯಾಕೆಂದರೆ ಬದಲಿಗೆ ಟೊಮೆಟೊ ಹಾಕಿದ್ದೇನೆ. ಸ್ವಲ್ಪ ಹುಳಿ ನೀರು ಹಾಕಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ನಾನು ಆಗಲೇ ರಸನಿಗೆ ಇಟ್ಟಿದ್ದಂಥ ಹುಳಿ ನೀರು ಸ್ವಲ್ಪ ಇಟ್ಟಿದ್ದೀನಿ. ಆ ನೀರು ಮಾತ್ರ ಸೇರಿಸ್ಕೊಳ್ತೇನೆ, ಮತ್ತು ಯಾವ ನೀರು ಆ್ಯಡ್ ಮಾಡಲ್ಲ. ಅದರಲ್ಲೇ ಬೇಯುತ್ತೆ ಬದನೆಕಾಯಿ ನೋಡಿ. ಆಗತ್ತೆ ಮತ್ತು ಹುಳಿದಿದ್ದು ಬಿತ್ತಲ್ಲ ಅದು ತೆಗೆದಿರ ಆಯಿತು. ಇನ್ನು ಸ್ವಲ್ಪ ಬದನೆಕಾಯಿ ಪಲ್ಯ ರಸಂ ಮುಚ್ಚಿಡ್ತೀನಿ. ಬೇಯುತ್ತೆ.